ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೀಗ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತಾ ಇದ್ದೀನಿ ಸಮಾಜ ಸೇವಕರು ಶ್ರೀ ಸ್ಮಶಾನ ಕಾಳಿ ದೇವಸ್ಥಾನದ ಟ್ರಸ್ಟ್ನ ಶ್ರೀಮತಿ ಎಸ್ ಭಾಗ್ಯ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ವೇಟಿ ಪ್ಲೀಸ್. ಶ್ರೀಮತಿ ಎಸ್ ಭಾಗ್ಯ ಸಮಾಜ ಸೇವೆ. ಒಂದು ಕಾಲದಲ್ಲಿ ಕಷ್ಟ ಕಣ್ಣೀರಿನ ನೋವೆ ಭಾಗ್ಯ ಅವರ ಬದುಕಾಗಿತ್ತು. ಸ್ಮಶಾನವೇ ವಾಸದ ನೆಲೆಯಾಗಿತ್ತು. ಸಮಾಧಿ ಮೇಲಿನ ಊಟವೇ ಭಾಗ್ಯ ಅವರ ಹಸಿವಿಗೆ ತುತ್ತಿನ ಆಸರಿಯಾಗಿತ್ತು. ಸ್ಮಶಾನದಲ್ಲೇ ಹುಟ್ಟಿ ಸ್ಮಶಾನದಲ್ಲೇ ಬೆಳೆದು ಸ್ಮಶಾನದಲ್ಲೇ ಬದುಕು ನಡೆಸುತ್ತಿರುವ ಗಟ್ಟಿಗಿತ್ತಿ ಭಾಗ್ಯ ಅವರು ಅನಾಥ ಶವಗಳಿಗೆ ಸಂಸ್ಕಾರ ಮಾಡುತ್ತಾರೆ. ಮಂಗಳಮುಖಿಯರಿಗೆ ದಾರಿದೀಪವಾಗಿದ್ದಾರೆ. ನೂರಾರು ಮಂದಿಗೆ ಅನ್ನದಾತಿಯಾಗಿದ್ದಾರೆ. ಮಾತ್ರವಲ್ಲ, ಸ್ಮಶಾನದಲ್ಲಿ ಬದುಕಿನ ಪ್ರತಿ ಕ್ಷಣಗಳಿಂದ ನೆನಪು ಮಾಡಿಕೊಳ್ಳುವ ಇವರು ನನ್ನ ಬದುಕಿನ ರೀತಿಯ ಬಗ್ಗೆ ಯಾವುದೇ ಬೇಸರವಿಲ್ಲ ಎನ್ನುತ್ತಾರೆ. ಅನ್ನ ಸೂರು ಕಾಣದ ಬದುಕನ್ನೇ ನಡೆಸಿರುವ ನನಗೆ ಧೈರ್ಯ ಎಂದರೆ ನನ್ನ ತಾಯಿ ತುಳಸಿಯಮ್ಮ ಎನ್ನುತ್ತಾರೆ. ಕಾಳಿದೇವಿ ದೇವಾಲಯದಿಂದ ಒಕ್ಕಲೆಬ್ಬಿಸಲು ನೂರಾರು ಮಂದಿ ಪ್ರಯತ್ನ ಪಟ್ಟರು. 3 ತಿಂಗಳ ಹಸುಗೂಸನ್ನ ಇಟ್ಟುಕೊಂಡು ದೇವಸ್ಥಾನ ಉಳಿಸಿಕೊಂಡ ಧೈರ್ಯವಂತ ಮಹಿಳೆ. ಸುಂದರ ಸಂಸಾರ ಕಟ್ಟಿಕೊಳ್ಳುವ ಅವಕಾಶವಿದ್ದಾಗಲೂ ಭಾಗ್ಯ ಅವರ ಆಯ್ಕೆ ಇದೇ ಮಸಣವಾಗಿತ್ತು. ಕಾಳಿದೇವಿ ಆರಾಧನೆಯೇ ಶಕ್ತಿಯಾಗಿತ್ತು. ಮಾತ್ರವಲ್ಲ, ರುದ್ರಭೂಮಿಯಲ್ಲಿರುವ ಕಾಳಿದೇವಿ ದೇಗುಲವನ್ನ ನಡೆಸಿಕೊಂಡು ಹೋಗುತ್ತಿರುವ ಇವರಿಗೆ ಈ ಮಸಣ ಮತ್ತು ದೇಗುಲದ ಗುರುತರ ಜವಾಬ್ದಾರಿ ಬಂದದ್ದು ಇವರ ಕುಟುಂಬದಿಂದ. 150 ವರ್ಷಗಳಿಂದ ಮಸಣ ವಾಸಿಗಳಾದ ಈ ಕುಟುಂಬದ ಕೊನೆಯ ಕೊಂಡಿ ಸಮಾಜ ಸೇವಕಿ, ಕಾಳಿದೇವಿ ಉಪಾಸಕಿ, ಸ್ಮಶಾನ ವಾಸಿ ಭಾಗ್ಯ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಮೊಟ್ಟ ಮೊದಲ ಬಾರಿಗೆ ಅವಾರ್ಡ್ ಅನ್ನು ತೆಗೆದುಕೊಂಡಿದ್ದೀರಿ, ಅಚೀವರ್ಸ್ ಆಗಿದ್ದೀರಿ, ಅಚೀವರ್ಸ್ ಆಗಿ ಅವಾರ್ಡ್ ಅನ್ನು ತೆಗೆದುಕೊಂಡಿದ್ದೀರಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೆ ಫಸ್ಟು ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮಾಧ್ಯಮ ಅವರಿಗೆ ಫಸ್ಟು ಧನ್ಯವಾದವನ್ನು ತಿಳಿಸ್ತೀನಿ. ತುಂಬ ಖುಷಿ ಆಗ್ತೈತೆ ಈ ಥರ ಸ್ಮಶಾನದಲ್ಲಿ ಇದ್ಬಿಟ್ಟು ಈ ಥರ ಇಂಥವ್ರನ್ನ ಗುರುತಿಸ್ಬಿಟ್ಟು ಈ ಫಸ್ಟ್ ಅವಾರ್ಡು ನಂದೇ ಅಂದಾಗ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಅಷ್ಟೇ. ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮತ್ತೆ ವಾಟ್ ನೆಕ್ಸ್ಟ್ ಏನೂ ಇಲ್ಲ ಸರ್. ನನಗೆ ಏನು ಅವಾಗಿಂದ ನಡೆಸ್ಕೊಂಡು ಬಂದಿದ್ದೀನಿ. ಇದೇನು ಮಶಾಣದಿಂದ ನಾನು ಜರ್ನಿ ಸ್ಟಾರ್ಟ್ ಆಗಿದೆ, ಎಂಡ್ವರೆಗೂ ಅಲ್ಲೇ ಇರಬೇಕು ಅಂತ ನೆನೆಸ್ತೀನಿ. ಬೆಳೆದಿತ್ತೆ ಅಲ್ಲಿಂದನೇ ಅಲ್ವಾ, ಮತ್ತೆ ಹೆಂಡಾಗೋದು ಅಲ್ಲೇ, ಬೇರೆ ಕಡೆ ಇಲ್ಲ. ಎಲ್ಲರೂ ಬೇರೆ ಕಡೆ ಹುಟ್ಟಿ ಇಲ್ಲೇ ಹೆಂಡಾಗ್ತಾರೆ, ಆದರೆ ನಮ್ದು ಇಲ್ಲೇ ಹುಟ್ಟಿ ಇಲ್ಲೇ ಹೆಂಡಾಗ್ತೀವಿ ಅಷ್ಟೇ. ಕೈ ನೆನಪು ಈ ಒಂದು ಕಾರ್ಯದಲ್ಲಿ, ಈ ಕಾರ್ಯದಲ್ಲಿ ಇದನ್ನ ಮಾಧ್ಯಮದವರೆಲ್ಲ ನೋಡ್ತಾ ಇರೋದು, ಈ ಥರ ಗುರುತಿಸ್ತಾ ಇರೋ ಜಿ ಕನ್ನಡವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ನಾನು. ಇದೇ ಥರನೇ ಪ್ರತಿಯೊಬ್ಬರು ಎಲ್ಲಿ ಕಷ್ಟಪಡ್ತಾ ಇದ್ದಾರೋ ಅವ್ರಿಗೆ ಅವ್ರನ್ನ ಗುರುತಿಸೋಕ್ಕೆ ಯಾರೂ ಇರೋದಿಲ್ಲ. ಒಬ್ಬೊಬ್ಬರನ್ನು ಗುರುತಿಸ್ಬಿಟ್ಟು ಈ ಥರ ಮಾಧ್ಯಮಗಳಿಗೆ ತಿಳಿಸಿ ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿದ್ರೆ, ರಿಯಲಾಗೇ ಹೇಳ್ತೀನಿ, ಎಷ್ಟೋ ತಪ್ಪುಗಳು ಕೂಡ ಕಮ್ಮಿ ಆಗ್ಬೋದು, ಇಲ್ಲ ಎಷ್ಟು ಬುದ್ಧಿವಂತರಾದರೂ ಆಗ್ಬೋದು, ಹೇಳಕ್ಕೆ ಮಾತಿಲ್ಲ ಅಷ್ಟೇ.